ಎಲ್ಲರಿಗೂ ನಮಸ್ಕಾರ. ಧಾರ್ಮಿಕ ಮತ್ತು ಪೌರಾಣಿಕ ಕಥೆಗಳು ಈ ಚಾನಲಿಗೆ ನಿಮಗೆ ಸ್ವಾಗತ. ನಾನು ನಿಮಗೆ ಇವತ್ತು ಬೀದರ್ ಜಿಲ್ಲೆಯಲ್ಲಿ ಭಾಲ್ಕಿ ತಾಲೂಕಿನಲ್ಲಿರುವ ಖಾನಾಪುರ ಗ್ರಾಮದಲ್ಲಿ ದಕ್ಷಿಣ ಕಾಶಿ ಎಂದೇ ಪ್ರಖ್ಯಾತ ಹೊಂದಿರುವ ಶ್ರೀ ಶಿವ ಮೈಲಾರ ಮಲ್ಲಣ್ಣ ಖಂಡೋಬಾ ದೇವಸ್ಥಾನವನ್ನು ತೋರಿಸುತ್ತೇನೆ. ಇದು ಅತ್ಯಂತ ಪ್ರಸಿದ್ಧ ಐತಿಹಾಸಿಕ ಮತ್ತು ಧಾರ್ಮಿಕ ಕೇಂದ್ರವಾಗಿದೆ. ಇದು ಶಿವನ ಅವತಾರವಾದ ಮೈಲಾರ ಮಲ್ಲಣ್ಣ ಖಂಡೋಬಾ ದೇವರಿಗೆ ಸಮರ್ಪಿತವಾದ ದೇವಾಲಯವಾಗಿದೆ. ಈ ದೇವಾಲಯದಲ್ಲಿ ನಡೆಯುವ ಮೈಲಾರ ಮಲ್ಲಣ್ಣ ಜಾತ್ರೆ ಅತ್ಯಂತ ಪ್ರಸಿದ್ಧವಾಗಿದೆ. ಇಲ್ಲಿನ ಜಾತ್ರೆ ಛಟ್ಟಿ ಅಮಾವಾಸ್ಯೆಯಿಂದ ಪ್ರಾರಂಭವಾಗಿ 1 ತಿಂಗಳ ಜಾತ್ರೆ ನಡೆಯುತ್ತದೆ. ಇಲ್ಲಿನ ವಿಶೇಷವೇನೆಂದರೆ ಇಲ್ಲಿ ಅರಶಿಣ ಮತ್ತು ಕೊಬ್ಬರಿಯ ತುಂಡು ಮಿಶ್ರಣ ಮಾಡಿ ದೇವರಿಗೆ ಹಾರಿಸಲಾಗುತ್ತದೆ. ಇದನ್ನು ಭಂಡಾರೆಂದು ಹೇಳಲಾಗುತ್ತದೆ. ಇದರಿಂದ ಇಡೀ ದೇವಾಲಯವು ಹಳದಿ ಬಣ್ಣದಿಂದ ಕಂಗೊಳಿಸುತ್ತದೆ, ಬಂಗಾರದಂತೆ ಕಾಣಿಸುತ್ತದೆ. ಭಂಡಾರವನ್ನು ಹಾರಿಸುವಾಗ ಏಳುಕೋಟೆ ಎಂದು ಹೇಳಲಾಗುತ್ತದೆ. ಇಲ್ಲಿ ಕರ್ನಾಟಕ ಮತ್ತು ಮಹಾರಾಷ್ಟ್ರ, ತೆಲಂಗಾಣ ಸೇರಿದಂತೆ ಹಲವು ಕಡೆಯಿಂದ ಭಕ್ತರು ಬರುತ್ತಾರೆ. ಈ ದೇವಸ್ಥಾನದ ಒಂದು ಪೌರಾಣಿಕ ಕಥೆ ಕೂಡ ಇದೆ. ಮಲ್ಲಾಸೂರ್ ಮತ್ತು ಮಣಿಸೂರ್ ಎಂಬ ರಾಕ್ಷಸರು ಇದ್ದರು. ಇವರಿಗೆ ಬ್ರಹ್ಮನಿಂದ ಆಶೀರ್ವಾದ ಸಿಕ್ಕಿತ್ತು. ಇವರು ಅಮರತ್ವದ ವರದಾನವನ್ನು ಪಡೆದಿದ್ದರು. ಈ ವರದಾನವನ್ನು ದುರುಪಯೋಗಪಡಿಸಿಕೊಂಡಿದ್ದರು. ಋಷಿ ಮುನಿಗಳಿಗೆ ಮತ್ತು ಜನರಿಗೆ ಹಿಂಸೆ ನೀಡಲು ಪ್ರಾರಂಭಿಸಿದರು. ಇದರಿಂದ ಋಷಿ ಮುನಿಗಳು ದೇವರ ಮೊರೆ ಹೋಗುತ್ತಾರೆ. ಎಲ್ಲರೂ ಸೇರಿ ಶಿವನ ಹತ್ತಿರ ಹೋಗುತ್ತಾರೆ. ಆಗ ಶಿವನು ಎಲ್ಲರ ರಕ್ಷಣೆಗಾಗಿ ಮಾರ್ತಾಂಡ ಭೈರವ ಎಂಬ ರೂಪವನ್ನು ಧರಿಸುತ್ತಾನೆ. ಅದೇ ಮೈಲಾರ ಮಲ್ಲಣ್ಣ ರೂಪವಾಗಿ ಮುಂದೆ ಪರಿವರ್ತನವಾಗುತ್ತದೆ. ನಂತರ ರಾಕ್ಷಸರನ್ನು ಸಂಹಾರ ಮಾಡುತ್ತಾನೆ. ಮಲ್ಲಾಸೂರನು ತನ್ನ ತಪ್ಪನ್ನು ಅರಿತು ಶಿವನನ್ನು ಕ್ಷಮೆ ಕೇಳುತ್ತಾನೆ. ಆಗ ಶಿವನು ಅವನಿಗೆ ಮುಕ್ತಿಯನ್ನು ಕರುಣಿಸುತ್ತಾನೆ. ಮುಂದೆ ಭೂಲೋಕದಲ್ಲಿ ಜನರು ನಿನ್ನನ್ನು ನನ್ನ ಹೆಸರಿನೊಂದಿಗೆ ಸೇರಿಸಿ ಮೈಲಾರ ಮಲ್ಲಣ್ಣ ಎಂದು ಕರೆಯುತ್ತಾರೆ ಎಂದು ಹೇಳುತ್ತಾನೆ. ಅಂದಿನಿಂದ ಈ ಕ್ಷೇತ್ರಕ್ಕೆ ಮೈಲಾರ ಮಲ್ಲಣ್ಣ ದೇವಸ್ಥಾನ ಎಂದು ಕರೆಯಲಾಯಿತು. ಇಲ್ಲಿ ಬೇರೆ ಬೇರೆ ಊರಿನಿಂದ ಭಕ್ತರು ಬರುತ್ತಾರೆ.
ಇಲ್ಲಿನ ಜಾತ್ರೆಯಲ್ಲಿ ಸಾವಿರಾರು ಮಂದಿ ಸೇರಿ ಭಂಡಾರ ಹಾರಿಸುತ್ತಾರೆ. ಕೇವಲ ಕರ್ನಾಟಕದ ಜನರಷ್ಟೇ ಬರುವುದಿಲ್ಲ, ಇನ್ನು ಮಹಾರಾಷ್ಟ್ರ ಮತ್ತು ತೆಲಂಗಾಣ ಸೇರಿದಂತೆ ಹಲವು ಕಡೆಯಿಂದ ಭಕ್ತರು ಬರುತ್ತಾರೆ. ಮೈಲಾರ ಮಲ್ಲಣ್ಣನ ಮೂರ್ತಿ ನೋಡಲು ಭವ್ಯವಾಗಿದೆ. ಇಲ್ಲಿ ಯಾವಾಗಲೂ ಜನರು ಬರುತ್ತಾ ಇರುತ್ತಾರೆ. ಬಂದು ಮಲ್ಲಣ್ಣನ ದರ್ಶನ ತೆಗೆದುಕೊಂಡು ಮತ್ತೆ ಹೋಗುತ್ತಾರೆ. ಹೊರಗಡೆ ಒಂದು ನೀರಿನ ಕೊಳ ಇದೆ. ಅಲ್ಲಿ ಬಂದು ಭಕ್ತರು ಸ್ನಾನ ಮಾಡಿ ದೇವರ ದರ್ಶನ ಪಡೆಯುತ್ತಾರೆ. ಈ ಕ್ಷೇತ್ರ ಕರ್ನಾಟಕದಲ್ಲಿ ತುಂಬ ಪ್ರಸಿದ್ಧವಾಗಿದೆ. ಈ ದೇವಸ್ಥಾನವನ್ನು ಮೈಲಾರ ಮಲ್ಲಣ್ಣ ಮತ್ತು ಖಂಡೋಬಾ ಹಾಗೂ ದಕ್ಷಿಣ ಕಾಶಿ ಎಂದು ಕೂಡ ಹೇಳಲಾಗಿದೆ. ಒಂದು ಸಲ ಮೈಲಾರ ಮಲ್ಲಣ್ಣ ದೇವಸ್ಥಾನಕ್ಕೆ ಭೇಟಿ ಕೊಡಿ. ಧನ್ಯವಾದ. ನಿಮಗೆ ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.